ಇದು ಪೊಲೀಸಪ್ಪನ ಕರ್ಮಕಾಂಡದ ಬಿಗ್ ಎಕ್ಸ್ಕ್ಲೂಸಿವ್. ಲಂಚ ಸ್ವೀಕರಿಸುತ್ತಿರುವಾಗಲೇ ಲೋಕಾಬಲೆಗೆ ಬಿದ್ದ ಇನ್ಸ್ಪೆಕ್ಟರ್. ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟ ಅಧಿಕಾರಿ ಬೇಟೆಯ ಸ್ಫೋಟಕ ವಿಡಿಯೋ. ಲಂಚ ಸ್ವೀಕರಿಸುತ್ತಿರುವಾಗಲೇ ಲೋಕಾಬಲೆಗೆ ಬಿದ್ದಿದ್ದಾರೆ ಇಲ್ಲೊಬ್ರು ಇನ್ಸ್ಪೆಕ್ಟರ್. ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟ ಅಧಿಕಾರಿಯ ಬೇಟೆಯ ಸ್ಫೋಟಕ ವಿಡಿಯೋ ರಿವೀಲ್ ಆಗಿದೆ. ಕೆಪಿ ಅಗ್ರಹಾರ ಠಾಣಾ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರಿಗೆ ಬಿಗ್ ಶಾಕ್ ಆದಿತ್ತು. ಚೀಟಿ ವ್ಯವಹಾರ ಕೇಸ್ ಸಂಬಂಧ ಹಣ ಪಡೆಯುವಾಗ ಲಾಕ್ ಆಗಿದ್ದಾರೆ. ವ್ಯಕ್ತಿಯನ್ನ ಕೇಸ್ನಲ್ಲಿ ಸೇರಿಸೋದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆಯನ್ನಿಟ್ಟಿದ್ರಂತೆ. 4 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಹಣ ಪಡೆಯುವಾಗಲೇ ಸಿಕ್ಕಿ ಬಿದ್ದಿದ್ದಾರೆ ಪೊಲೀಸಪ್ಪ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಇನ್ಸ್ಪೆಕ್ಟರ್. ಶಿರ್ಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ ಬಳಿಯೇ ಲೋಕಾಬಲೆಗೆ ಬಿದ್ದಿದ್ದಾರೆ ಗೋವಿಂದಪ್ಪ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ನಡೆದಿತ್ತು ಕಾರ್ಯಾಚರಣೆ. ಇನ್ಸ್ಪೆಕ್ಟರ್ ಗೋವಿಂದ ರಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅಜಯ್ ಗೌಡ. ಸೊ ಏನಿದೆ ಹೆಚ್ಚಿನ ಮಾಹಿತಿ, ಏನಿದೆ ಅಪ್ಡೇಟ್ಸ್ ಈ ಕುರಿತ? ಕವಿತಾ, ಅಂದ್ರೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಭರ್ಜರಿ ಬೇಟೆಯನ್ನ ಆಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಗೋವಿಂದ ರಾಜು ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಅನ್ನ ಮಾಡಿದ್ದಾರೆ. ಒಂದು ಕೇಸ್ ವಿಚಾರ ಅಂದ್ರೆ ಇದೇ ತಿಂಗಳಲ್ಲಿ ದಾಖಲಾಗಿದ್ದಂತ ಒಂದು ಚೀಟಿ ವ್ಯವಹಾರದ ಒಂದು ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಎಫ್ಐಆರ್ ನಲ್ಲಿ ಕೆಲವೊಂದಷ್ಟು ಆರೋಪಿಗಳು ಇರ್ತಾರೆ. ಆ ಒಂದು ಆರೋಪಿಗಳಿಗೆ ಫ್ರೆಂಡ್ ಆಗಿದಂತ ಮತ್ತೊಬ್ಬ ವ್ಯಕ್ತಿಯನ್ನ ನೀನು ಈ ಕೇಸ್ ನಲ್ಲಿ ಇದೆಯಾ, ಈ ಒಂದು ಕೇಸ್ ನಲ್ಲಿ ಈ ಒಂದು ಎಫ್ಐಆರ್ ನಲ್ಲಿ ಕೂಡ ನಿನ್ನ ಹೆಸರನ್ನ ಮೆನ್ಷನ್ ಮಾಡಿ ಅರೆಸ್ಟ್ ಮಾಡ್ತೀವಿ ಅಂತ ನೇರವಾಗಿ ಇನ್ಸ್ಪೆಕ್ಟರ್ ಬೆದರಿಕೆಯನ್ನ ಹಾಕಿರ್ತಾರೆ. ಈ ಒಂದು ದೂರುದಾರ ಆಗಿರುವಂತ ಮೊಹಮ್ಮದ್ ಅಕ್ಬರ್ ಏನಿದ್ದಾನೆ, ಈ ವಿಚಾರವನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಪ್ರಮುಖವಾಗಿ ಈ ಒಂದು ಎಫ್ಐಆರ್ ನಲ್ಲಿ ನನ್ನ ಹೆಸರು ಬರಬಾರ್ದು ಅಂತ ಅಂದ್ರೆ ನಿನ್ನ ಹೆಸರು ಈ ಒಂದು ಎಫ್ಐಆರ್ ನಲ್ಲಿ ಸೇರಿಸಬಾರ್ದು ಅಂದ್ರೆ ಇದಕ್ಕೆ ಬೇಕಾಗಿದ್ದಂತ ಆ ಕೇಸ್ ನಲ್ಲಿ ನೀನು 5 ಲಕ್ಷ ಹಣವನ್ನ ಕೊಡಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಅಡ್ವಾನ್ಸ್ ರೂಪದಲ್ಲಿ 1 ಲಕ್ಷ ಹಣವನ್ನು ಕೂಡ ಪಡ್ಕೊಂಡಿರ್ತಾರೆ. ನಂತರ ಉಳಿದಂತ 4 ಲಕ್ಷ ಹಣ ಏನಿದೆ ಅದನ್ನ ಪೆಂಡಿಂಗ್ ರೂಪದಲ್ಲಿ ಉಳಿಸ್ಕೊಂಡಂತ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರುದಾರ ಆಗಿರುವಂತ ಅಕ್ಬರ್ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಇವತ್ತು ತಿರ್ಚಿ ಬಳಿ ಇರುವಂತ ಸಿಎಆರ್ ಒಂದು ಏನು ಗ್ರೌಂಡ್ ಇದೆ, ಆ ಒಂದು ಗ್ರೌಂಡ್ ಬಳಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಯಾವರನ್ನ ಮಾತಾಡಿರ್ತಾರೆ. ಅದಕ್ಕೆ ಬೇಕಾದಂತ ಉಳಿದ ಹಣ ಏನಿರುತ್ತೆ 4 ಲಕ್ಷ ಹಣ ನಗದನ್ನು ಕೊಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಒಂದು ಎಸ್ಪಿ ಆಗಿರುವಂತ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಆಗಿರುವಂತ ಗೋವಿಂದ ರಾಜು ಏನಿದ್ರೆ ಅವರು ತಗ್ಲಾಕೊಂತಾರೆ. ಕೂಡಲೇ ಅವರ ಬಳಿ ಇದ್ದಂತ ಹಣ ಸೇರಿದಂತೆ ಜೊತೆಗೆ ಅವರನ್ನು ಕೂಡ ವಶಕ್ಕೆ ಪಡೆದಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಒಟ್ಟು 4 ಲಕ್ಷ ನಗದು ಹಣ ಸೇರಿದಂತೆ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರೆ ತನಿಖೆಯನ್ನು ಕೂಡ ಮಾಡ್ಲಾಗ್ತಾ ಇದೆ. ಅಂದ್ರೆ ಇದು ಕೇವಲ ಈ ಒಂದು ಪ್ರಕರಣದಲ್ಲಿ ಅಲ್ಲ, ಹಿಂದೆ ಕೂಡ ಇದೇ ವ್ಯಕ್ತಿ ದೂರುದಾರ ಆಗಿರುವಂತ ಮೊಹಮ್ಮದ್ ಅಕ್ಬರ್ ಏನಿದ್ದಾನೆ ಈತನನ್ನು ಕೂಡ ಕೆಲವೊಂದಷ್ಟು ಕೇಸ್ಗಳಲ್ಲಿ ಫಿಟ್ ಮಾಡ್ತೀನಿ ಅಂತ ಹೇಳಿ ಆತನಿಂದ ಹಣವನ್ನ ಪಡ್ಕೊಂಡಿದ್ದ ಅಂತ ಹೇಳಿ ಕೆಲವೊಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಒಂದು ವಿಚಾರದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಒಂದು ಚೀಟಿ ವ್ಯವಹಾರದಲ್ಲಿ ಏನಿದೆ ಇದರಲ್ಲಿ ಎಫ್ಐಆರ್ ನಲ್ಲಿ ನಿಮ್ಮ ಹೆಸರನ್ನ ಸೇರಿಸಬಾರ್ದು ಅಂದ್ರೆ ಇದಕ್ಕೆ ಬೇಕಾದಂತ ಹಣವನ್ನ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಹೀಗಾಗಿ ಈ ಒಂದು ವಿಚಾರ ತಿಳಿದಂತ ಲೋಕಾಯುಕ್ತ ಅಧಿಕಾರಿಗಳು ಮೊದಲಿಗೆ ಎಫ್ಐಆರ್ ಅನ್ನ ದಾಖಲಿಸಿಕೊಂತಾರೆ. ಹಿಂದೆ ಕೊಟ್ಟಂತ 1 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಡಿಯೋಗಳನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ರೆಡ್ ಹ್ಯಾಂಡ್ ಆಗಿ ಸದ್ಯ ಇನ್ಸ್ಪೆಕ್ಟರ್ ಅನ್ನು ಕೂಡ ವಶಕ್ಕೆ ಪಡೆದಿರುವಂತ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿರುವಂತದ್ದು. ಆದರ್ಶಿನಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.